ಗೌರವಿತ ಲಾಬಿಸ್ಟ್ಗಳಾದ ಎಚ್.ಕೆ. ಪಾಟೀಲ್ ಅವರೇ, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದ ಶಿವಚಂಡಿ ಅವರೇ, ಗೂಳಿಗೌಡ್ರೆ, ರವಿಯವರೇ, ಇಬ್ಬರು ಶಾಸಕರು, ಇವತ್ತು ಎರಡು ಮಹತ್ವದಂತಹ ಸಭೆಗಳನ್ನ ಮಾಡಿದ್ದೇವೆ. ಮೊದಲನೇದು 2010 ಕೃಷ್ಣಾ ಟ್ರಿಬ್ಯುನಲ್ ಗೆಜೆಟ್ ಬಗ್ಗೆ ಒಂದು ತೀರ್ಪು ಬಂತು. ಕಾರಣಾಂತರದಿಂದ ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಅನೇಕ ಗೌರ್ಮೆಂಟ್ಗಳನ್ನ ಅವಾರ್ಡ್ ಮಾಡಕ್ ಆಗ್ಲಿಲ್ಲ. ಈ ವಿಚಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಅನೇಕ ಒತ್ತಡಗಳನ್ನು ನಾವೆಲ್ಲ ಹಾಕಿದ್ದೇವೆ. ನಾನು ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರದ ನೀರಾವರಿ ಮಂತ್ರಿಗಳು ಸೊ ಅವರು ಇದ್ರ ಬಗ್ಗೆ ಹತ್ಕೊಂಡು ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಸೊ ಕರೆದು ನಾನು ಮಾತಾಡ್ತೇನೆ ಅಂತೇಳಿ ಅವರು ಕೂಡ 7ನೇ ತಾರೀಕು ದೆಹಲಿಯಲ್ಲಿ ನಮ್ಮನ್ನ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ರಾಜ್ಯದ ಸಚಿವರುಗಳ ಸಭೆಯನ್ನು ಕೂಡ 7ನೇ ತಾರೀಕು ಕರೀತಾರೆ. ತೆಲಂಗಾಣ, ಮಹಾರಾಷ್ಟ್ರ ಕೂಡ 7ನೇ ತಾರೀಕು. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಚರ್ಚೆ ಮಾಡಿದ್ದಾರೆ. ನಮ್ಮ ಲಾಬಿಸ್ಟರು ತಿಮ್ಮಪ್ಪರ್ ಅವರು, ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ ಮಿನಿಸ್ಟರು ಎ.ಬಿ. ಪಾಟೀಲ್ ಅವರು, ಶಿವನಾಥ್ ಪಾಟೀಲ್ ಅವರು ಮತ್ತು ದರ್ಶನ್ ಅವರು ಕೂಡ ನಾವು ಈ ಸಭೆಗೆ ಆ ಭಾಗದ ಜಿಲ್ಲಾ ಮಿನಿಸ್ಟರ್ಸ್ ಅವರು ಕೂಡ ನಾವು ಆಹ್ವಾನಿಸಿದ್ರು. ಅವರು ಕೂಡ ಲಾಬಿಸ್ಟ್ ಅವರು ಬಹಳ ವರ್ಷಗಳ ಕಾಲ ನಿರೀಕ್ಷೆ ಆಗಿ ಕೃಷ್ಣೆ ಬಗ್ಗೆ ಒಂದು ದೊಡ್ಡ ಅನೇಕ ಅನುಭವದ ಪುಸ್ತಕ ಬರೆದಿದ್ದಾರೆ. ಅಸೆಂಬ್ಲಿಯಲ್ಲೆಲ್ಲ ಕೌನ್ಸಿಲ್ ಕೂಡ ಬೇಕಾದಷ್ಟು ಚರ್ಚೆಗಳು ಕೂಡ ಅವರು ಭಾಗವಹಿಸಿದ್ದಾರೆ. ಆಮೇಲೆ ಇವತ್ತು ಲಾಬಿಸ್ಟ್ ಕೂಡ ಇದ್ದಾರೆ. ಅವರು ಕೂಡ ಅನೇಕ ಸಲಹೆಗಳನ್ನು ಅವರು ಕೊಟ್ಟಿದ್ದಾರೆ. ಜೊತೆಗೆ ಎಂ.ಬಿ. ಪಾಟೀಲ್ ಅವರು ಕೂಡ ಇರಿಗೇಷನ್ ಮಿನಿಸ್ಟರ್ ಆಗಿದ್ದು ಅವರು ಕೂಡ ಇದರಲ್ಲಿ ಭಾಗವಹಿಸೋದನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಆಲ್ ದಿ ಮಿನಿಸ್ಟರ್ಸ್ ಹ್ಯಾವ್ ಗಿವನ್ ವೇರಿಯಸ್ ಸಜೆಷನ್ಸ್. ಈ ಮಧ್ಯದಲ್ಲಿ ಕೇಂದ್ರದಿಂದ ನಮ್ಮ ಸೆಂಟ್ರಲ್ ಅಡ್ವೊಕೇಟ್ಸ್ ನಮ್ಮ ಡೆಲ್ಲಿ ಏನು ನಮಗೆ ಮೋಹನ್ ಕಾಗದ್ ಸ್ಕೀಮ್ ಅವರು ಕೂಡ ಇದಕ್ಕೆ ನಾವು ಆಹ್ವಾನ ಮಾಡಿದ್ದು, ಅವರು ಕೂಡ ಬಂದಿದ್ದು. ಸೊ ನಮ್ಮ ಚೀಫ್ ಸೆಕ್ರೆಟರಿ ಆಗಿ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸಿ 7ನೇ ತಾರೀಕು ಫುಲ್ ಫ್ಲೆಜ್ ಟೀಮ್ ನಾವು ಏನ್ ಸ್ಟ್ಯಾಂಡ್ ತಗೋಬೇಕು, ಏನು ಈ ನೋಟಿಫಿಕೇಶನ್ ಮಾಡಿಸ್ಲಿಕ್ಕೆ ಕೇಂದ್ರದ ಮೇಲೆ ಯಾವ ರೀತಿ ಒತ್ತಡವನ್ನು ಕೇಳಬೇಕು ಅಂತ ಹೇಳಿ ಎಲ್ಲರನ್ನ ಸಲಹೆಯನ್ನು ತೆಗೆದುಕೊಂಡು ಅವರ ಅಭಿಪ್ರಾಯನ ಕೊಟ್ಟಿದ್ದಾರೆ. ಸೊ 7ನೇ ತಾರೀಕು ನಾವೆಲ್ಲ ಟೀಮು ಸೇರಿ ನಾವು ಒಟ್ಟಾರೆ ನಾನು ಹೋಗಿ ಸರ್ಕಾರದ ಪರವಾಗಿ ಇರಿಗೇಷನ್ ಮಿನಿಸ್ಟರ್ ಪ್ರೆಸೆಂಟ್ ಮಾಡಲಿದ್ದೇನೆ. ಈ ವಿಚಾರನ ನಾವು ನಮ್ಮ ಪಕ್ಷ, ನಮ್ಮ ಸರ್ಕಾರ ನಾವೇನಾದ್ರು ಮಾಡಿ ಈಗಾಗಲೇ ನಾವು ಅಡ್ಮಿಷನ್ ಪ್ರೋಸೆಸ್ ನ ಮುಂದುವರಿಸಬೇಕು ಅಂತ ಹೇಳಿ ಈಗಾಗಲೇ ಬೆಳಗಾವಿ ಸೆಷನ್ ಸಂದರ್ಭದಲ್ಲಿ ನಮ್ಮೆಲ್ಲರ ಶಾಸಕರ ಒತ್ತಡದ ಮೇಲೆ ನಾವು ಅವಾರ್ಡ್ವರೆಗೂ ಕಾಯಬಾರದು, ನಾವು ಪ್ರೊಸೀಜರ್ ಪ್ರೋಸೆಸ್ ಮಾಡಬೇಕು ಅಂತ ಹೇಳಿ ರೈತರ ವಿಶ್ವಾಸ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಆ ಪ್ರೋಸೆಸ್ ಅನ್ನು ನಾವಿದ್ದೇವೆ. ಸೊ 7ನೇ ತಾರೀಕು ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ನಮ್ಮ ಟೀಮ್ ಜೊತೆಯಲ್ಲಿ. ಸೊ ಅವತ್ತು ನಾವೇನ್ ತೀರ್ಮಾನ, ನಮ್ಮ ವಾದ ಏನಿದೆ ಅಂತ ನಾವು ತಿಳಿಸ್ತೀವಿ. ಡಿಸ್ಕೋಸ್ ಮಾಡಿ ಆಗುತ್ತದೆ. ಯಾಕೆಂದ್ರೆ we don't want opposition parties or various parties
ನಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ನಾವು ಅವ್ರಿಗೆ ತಿಳಿಸಕ್ಕಾಗಲ್ಲ. ಈ ಮಧ್ಯದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಇದಾದ ಕೂಡಲೇ ಕರಿಬೇಕು ಅಂತ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸಭೆ ನಂತರ ಮೇ 7ನೇ ತಾರೀಕಿನ ಸಭೆ ನಂತರ ನಮ್ಮ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಮಾಡಬೇಕು ಅಂತ ಹೇಳಿ ಆ ಸಭೆಯಲ್ಲಿ ತೀರ್ಮಾನ ಆಗಿದೆ. ಸೊ ಅಂತಿಮ ತೀರ್ಮಾನ ಬಗ್ಗೆ ಏನು ನಾವು ಮಾಡಬೇಕು ಅದ್ರ ಬಗ್ಗೆ ಸ್ಟ್ಯಾಂಡ್ ಲೀಗಲಿ ನಮ್ಮ ರಾಜಕೀಯ ಅನುಭವಗಳೇನೇ ಇದ್ದು ಕೂಡ should be vetted with a legal stand ಅನ್ನೋದನ್ನ ನಮ್ಮ ಲೀಗಲ್ ಟೀಮ್ ಕೂಡ ತಿಳಿಸಿದ್ದೇವೆ. ಅಡ್ವೊಕೇಟ್ ಜನರಲ್ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ ಕೂಡ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಎಮರ್ಜೆನ್ಸಿ ನೋಟಿಸ್ ಬಂತು. ಸೊ ಅವರಿಗೂ ಬಟ್ ನಮ್ಗೆ ಏನೇನು ಮಾಹಿತಿ ಕೊಡಬೇಕು, ನಮ್ಮ ಸ್ಟ್ಯಾಂಡ್ ಏನಿರ್ಬೇಕು ಅಂತ ಅವ್ರದ್ದೇ ಆದಂತ ಒಪಿನಿಯನ್ ಕೂಡ ಅವರು ಕೂಡ ನಮಗೆ ಶಿಕ್ಷಕರು ಕೂಡ ಕೊಟ್ಟಿದ್ದಾರೆ.